ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನಲ್ಲಿ ಆಲ್ರೆಡಿ ಬೋರ್ಡ್ ಮೇಲೆ ಕಾಣ್ತಿದೆ, ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೋಟಿಫಿಕೇಷನ್ 2024-25ರಲ್ಲಿ ಆಗ್ತಕ್ಕಂಥ ನೋಟಿಫಿಕೇಷನ್ಸ್ ಬಗ್ಗೆ ಇವತ್ತು ಕ್ಲೀನಾಗಿ ಚರ್ಚೆ ಮಾಡೋಣ. ಆಲ್ರೆಡಿ ಇದರ ಬಗ್ಗೆ ನಾವು ಅಪ್ಡೇಟ್ ಮಾಡ್ಕೊತಾ ಬಂದಿದ್ದೀವಿ. ಇವಾಗ ಸ್ವಲ್ಪ ಹೊಸದಾಗಿರ್ತಕ್ಕಂಥ ಇನ್ಫಾರ್ಮೇಷನ್, ಸ್ವಲ್ಪ ಅಪ್ಡೇಟ್ಸ್ ಬಂದಿದೆ, ಅದ್ರ ಕುರಿತು ಇವತ್ತು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಎಫೆಕ್ಟಿವ್ ಆಗಿದೆ ಅಂತ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಅಲ್ಲಿ ಸಮೇತ ನಿಮಗೆ ಒಳ್ಳೆ ಕಂಟೆಂಟು, ಅಪ್ಡೇಟ್ಸು ಆದಷ್ಟು ಬೇಗ ಸಿಗ್ತಾ ಇರುತ್ತೆ. ಮತ್ತು ವಾಟ್ಸಪ್ ಗ್ರೂಪ್ಸ್ ಆಲ್ರೆಡಿ ಆ್ಯಸ್ ಯೂಶುವಲ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ನಿಮಗೆ ಎಲ್ಲ ಅಪ್ಡೇಟ್ಸು, ಎಲ್ಲ ನೋಟಿಫಿಕೇಷನ್ಸು ಅಲ್ಲಿ ಬೇಗ ಬರುತ್ತೆ. ಓಕೆ, ಹಾಗಾದರೆ ಗೆಳೆಯರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ನಲ್ಲಿ ನೋಡಿ, ಒಂದು ಆರ್ಟಿಕಲ್ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಅದೇನಪ್ಪ ಅಂತ ಹೇಳೋದಾದರೆ ನೋಡಿ, ಇದನ್ನು ಆಲ್ರೆಡಿ ನೀವು ನೋಡಿರ್ತೀರ ಅಲ್ವಾ? 2400 KSRP ಪೊಲೀಸರ ನೇಮಕಕ್ಕೆ ಆದೇಶ ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂತ ಹೇಳಿದ್ರೆ, ಸಶಸ್ತ್ರ ಮೀಸಲು ಪಡೆಯಲ್ಲಿ ಹೊಸ 2 ಬೆಟಾಲಿಯನ್ ಆರಂಭಕ್ಕೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ, ಅಂದರೆ ಅದಕ್ಕೆ ಅಸ್ತು ಹೊಂದಿದೆ ಅಂತ. ದೇವನಹಳ್ಳಿ ಬಳಿ 100 ಎಕರೆ. ಆ 2 ಬೆಟಾಲಿಯನ್ಗಳು ಎಲ್ಲೆಲ್ಲಿ ಅಂತ ಹೇಳೋದಾದ್ರೆ, ದೇವನಹಳ್ಳಿ ಬಳಿ 100 ಎಕರೆ, ಮತ್ತು ಇನ್ನೊಂದು ಕೋಲಾರ ಜಿಲ್ಲೆ KGF ತಾಲೂಕಿನಲ್ಲಿ ಹತ್ರ 50 ಎಕರೆ. 2 ಬೆಟಾಲಿಯನ್ಗಳು, ಅರ್ಥ ಆಯ್ತಾ? 2 ಬೆಟಾಲಿಯನ್ಗಳನ್ನು ಸ್ಥಾಪನೆ ಮಾಡಿ ಅದರಲ್ಲಿ 2400 ಪೊಲೀಸರ ಭರ್ತಿ, ಓಕೆ, ಅದನ್ನು ನೇಮಕ ಮಾಡ್ಕೋಬೇಕು ಅಂತಕ್ಕಂಥದ್ದು ಇದು ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾದರೆ 2400 ಪೊಲೀಸರು ಅಂತ ಹೇಳಿದ್ರೆ, ಈ ದೇವನಹಳ್ಳಿ ಬಳಿ ಇದೆ ಅಲ್ಲ, 100 ಎಕರೆ ಆಗ್ತಾ ಇದೆ ಅಲ್ಲ, ಅಲ್ಲಿ 1200 ಪೊಲೀಸರು, ಮತ್ತು ಇಲ್ಲಿ ಕೋಲಾರದ KGF ಬಳಿ 1200 ಪೊಲೀಸರನ್ನು ನೇಮಕ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಆರ್ಟಿಕಲ್ ಕ್ಲೀನಾಗಿ ಹೇಳ್ತಿದೆ. ಅರ್ಥ ಆಯ್ತಾ? ಹಾಗಾದರೆ ಒಂದ್ಸರಿ ನೋಡ್ಬಿಡೋದಾದ್ರೆ ಈ ಆರ್ಟಿಕಲ್ನ ನೋಡಿ. ರಾಜ್ಯ ಪೊಲೀಸ್ ಇಲಾಖೆಗೆ ಸಿಹಿ ಸುದ್ದಿ ನೀಡಿರುವ ಸರ್ಕಾರವು ಸಶಸ್ತ್ರ ಮೀಸಲು ಪಡೆ KSRPಯಲ್ಲಿ ಹೊಸದಾಗಿ 2400 ಪೊಲೀಸ್ ಬಲವುಳ್ಳ 2 ಬೆಟಾಲಿಯನ್ಗಳ ಆರಂಭಕ್ಕೆ ಅಧಿಕೃತವಾಗಿ ಶುಕ್ರವಾರ ಆದೇಶಿಸಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? KSRPನಲ್ಲಿ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗಳನ್ನು IRB ಅಂತಕ್ಕಂಥದ್ದು, ಓಕೆ, ಆರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ KSRP ವಿಭಾಗದ ADGP ಉಮೇಶ್ ಕುಮಾರ್ ಪ್ರಸ್ತಾವನೆ ಸಲ್ಲಿಸಿದ್ದರು. ಈ ಪ್ರಸ್ತಾವನೆಗೆ ಸರ್ಕಾರವು ಹಸಿರು ನಿಶಾನೆ ತೋರಿದೆ ಅಂತಕ್ಕಂಥದ್ದು. ಪ್ರಸ್ತುತ ರಾಜ್ಯದಲ್ಲಿ 12 KSRP ಹಾಗೂ 2 IRB ಬೆಟಾಲಿಯನ್ಗಳಿದೆ. ಆ 2 IRB ಬೆಟಾಲಿಯನ್ಗಳು ಎಲ್ಲಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಓಕೆ, ಹಾಗಾದರೆ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ. ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡುವಾಗ ಕ್ಲೀನಾಗಿ ಡೀಟೇಲ್ ಆಗಿ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡೋಣ. ಆಸ್ ಇಫ್ ನಾವು ನಿಮಗೆ ಗೊತ್ತಿದ್ರೆ ಈ 2 IRB ಅಂತಕ್ಕಂಥದ್ದು ಬೆಟಾಲಿಯನ್ಗಳು ಎಲ್ಲಿದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡಿ. ಆದರೆ ನೆಕ್ಸ್ಟ್ ನೋಡೋಣ. ಆದರೆ ರಾಜ್ಯದಲ್ಲಿ ಭದ್ರತೆ ಹಾಗೂ ಪ್ರಾಕೃತಿಕ ವಿಪತ್ತು ಸೇರಿದಂತೆ ತುರ್ತು ಸಂದರ್ಭಗಳನ್ನು ನಿಭಾಯಿಸಲು ಮತ್ತಷ್ಟು ಬೆಟಾಲಿಯನ್ಗಳ ಆದ್ಯತೆ ಇತ್ತು. ಹೊಸ ಬೆಟಾಲಿಯನ್ಗಳ ಆರಂಭಿಸುವಂತೆ ಕೋರಿ ಸಲ್ಲಿಸಿದ ಪ್ರಸ್ತಾವನೆಗೆ ಸರ್ಕಾರ ಸಮ್ಮತಿಸಿ ರಾಜ್ಯ ಪತ್ರ ಬರೆದಿದೆ ಎಂದು ADGP ಅವರು ಹೇಳಿದ್ದಾರೆ. ಓಕೆ, ಇಷ್ಟ ಆಯಿತು. ಇದರಲ್ಲೆಲ್ಲ ಇದೇ ಇರೋದು. ಬೇಕಾದರೆ ಇದನ್ನು ನೀವು ಪಾಸ್ ಮಾಡಿ ನೋಡ್ಕೋಬೋದು. ಬೇಕಾದರೆ ಇದನ್ನು ದೊಡ್ಡ ಸ್ಕ್ರೀನಲ್ಲಿ ಹಾಕಿರ್ತೀವಿ ನೋಡಿ. ನೋಡಿ, ಇದನ್ನು ಒಂದು ಸೆಕೆಂಡ್ ಇರಿ. ನೋಡಿ, ಇದನ್ನು ದೊಡ್ಡ ಸ್ಕ್ರೀನಲ್ಲಿ ಹಾಕಿದ್ದೀವಿ ನೋಡಿ. ಇದು ಈ ಆರ್ಟಿಕಲ್ ಒಂದು 10 days ಬಿಫೋರ್ ಏನೋ ಬಂದಿತ್ತು. ಇದರ ಬಗ್ಗೆ ನಾವು ಮಾತಾಡಿದ್ವಲ್ಲ ಲಾಸ್ಟ್ ಟೈಮು, ಒಳ ಮೀಸಲಾತಿ ಬಗ್ಗೆ. ಆ ಒಳ ಮೀಸಲಾತಿ ಕಾರಣದಿಂದ ನೋಟಿಫಿಕೇಶನ್ನು ಸ್ಥಗಿತಗೊಂಡಿತ್ತು. ಹೊಸ ಅಧಿಸೂಚನೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಿಲ್ಲಿಸಿದ್ರು. ಓಕೆ, ನಿಲ್ಲಿಸಿದ್ದಾರೆ. ಆದರೆ ಇದು ನೋಡಿ, ಮೆಡಿಕಲ್ ಮತ್ತು ಪೊಲೀಸ್ ಇಲಾಖೆಯು ಇದರ ಬಗ್ಗೆ ನೋಟಿಫಿಕೇಶನ್ ಮಾಡಬೇಕು. ತುರ್ತು ಸೇವೆಗಳಿವು ಮೆಡಿಕಲ್ ಮತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು. ಆದ ಕಾರಣ ಇದರ ನೋಟಿಫಿಕೇಶನ್ ಮಾಡಬೇಕು ಅಂತಕ್ಕಂಥದ್ದನ್ನು ನೇಮಕ ಮಾಡ್ಕೋಬೇಕು. ಹೊಸ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಗೃಹ ಇಲಾಖೆ, ನಮ್ಮ ಗೃಹ ಮಂತ್ರಿಗಳು CM ಬಳಿ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸಿದ್ದಾರೆ. ಅರ್ಥ ಐತೆ? ಈ ಆರ್ಟಿಕಲ್ನಲ್ಲಿ
ಕ್ಲೀನಾಗಿ ಅದನ್ನೇ ಹೇಳಿದಲ್ಲ 545 ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಹೊಸ ನೋಟಿಫಿಕೇಶನ್ನು PS ಇದು 300+300 ಇದರ ಬಗ್ಗೆ ಮಾತಾಡಿದ್ದಾರೆ. ಇದನ್ನೆಲ್ಲ ಬೇಕಾದರೆ ನೀವು ನೋಡ್ಕೋಬಹುದು. ಅರ್ಥ ಆಯ್ತಾ? ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ ಅವಶ್ಯಕತೆ ತುಂಬ ಇದೆ ಸಿಬ್ಬಂದಿಯ ಇಲಾಖೆಗೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಸರ್ಕಾರವು ಹಲವಾರು ರೀತಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಹೊಸ ಬೆಟಾಲಿಯನ್ಗಳನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ, ಹೊಸ ಬೆಟಾಲಿಯನ್ಗಳನ್ನು ಸೇರಿಸುವುದಕ್ಕೆ ಸಹಮತ ಕೊಡ್ತಾ ಇದೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳಬಹುದು. ಯಾರೆಲ್ಲ ಅಭ್ಯರ್ಥಿಗಳು ಇಲಾಖೆಗೆ ಸೇರಿ ಒಂದು ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಬಯಸ್ತಾ ಇದ್ದೀರೋ ಮತ್ತು ಸರ್ಕಾರಿ ನೌಕರಿ ಪಡ್ಕೋಬೇಕು ಅಂತ ಬಯಸ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲರೂ ಸಮಯವನ್ನು ವ್ಯರ್ಥ ಮಾಡದೆ ಎಮೋಷನ್ಸ್ ಸೈಡ್ಗಿಟ್ಟು, ಮನುಷ್ಯ ಅಂದಮೇಲೆ ಹ್ಯೂಮನ್ ಎಮೋಷನ್ಸ್ ಇದ್ದೇ ಇರುತ್ತೆ. ಸಪೋಸ್ ಯಾವ ರೀತಿ ಬರ್ಬೋದು ಎಮೋಷನ್ಸು, ಲಾಸ್ಟ್ ಟೈಮ್ ಎಕ್ಸಾಮ್ಸ್ ಏನಾದರೂ ಕೇರ್ ಆಗಿಲ್ಲ ಅಂದರೆ ಅದೇ ಗುಂಗಲ್ಲಿದ್ದು ನಾನು ಅಷ್ಟು ಮಾಡಿದ್ದೆ ಇಷ್ಟು ಮಾಡಿದ್ದೆ ಆಗಲಿಲ್ಲ ಅಂತ ಕೊರಗೋದು, ಇಲ್ಲಾಂದರೆ ಫ್ಯಾಮ್ಲಿ ಕಡೆ ಏನಾದರೂ ಪರ್ಸನಲ್ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡೋದು. ಇದು ಯಾವುದು ಎಕ್ಸಾಮ್ ಕೇಳಲ್ಲ ರೀ. ಎಕ್ಸಾಮ್ ಅಂದರೆ ಸಿಂಪಲ್ ಇಷ್ಟೇ, ಒಂದು ದಿನ ಬರುತ್ತೆ, ಅಲ್ಲಿ ಒಂದು ಕ್ವಶನ್ ಪೇಪರ್ ಕೊಡ್ತಾರೆ. ಸೊ ಅದರಲ್ಲಿರ್ತಕ್ಕಂತಹ ಕ್ವಶನ್ಗಳಿಗೆ ಎಷ್ಟು ರೈಟ್ ಹಾಕಿದ್ದೀರಾ ಅಂತಕ್ಕಂಥದ್ದು ನಿಮ್ಮ ಸಕ್ಸಸ್ಸು ಮ್ಯಾಟ್ರ್ ಮಾಡುತ್ತೆ ಅಷ್ಟೇ. ಇಷ್ಟು ಬಿಟ್ಟರೆ ಇನ್ನೆಲ್ಲ ವ್ಯರ್ಥನೇ. ಈ ಮ್ಯಾಕ್ಸಿಮಮ್ ಕ್ವಶನ್ಸ್ನ ಅಟೆಂಡ್ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಎಫರ್ಟ್ಸು, ಸೊ ಅದನ್ನು ಹಾಕೋದೇ ಇವತ್ತು ಅವಶ್ಯಕತೆ ಇರ್ತಕ್ಕಂಥದ್ದು. ಅಬ್ವಿಯಸ್ಲಿ ಹ್ಯೂಮನ್ ಅಂದಮೇಲೆ ಎಮೋಷನ್ಸ್ ಇದ್ದೇ ಇರುತ್ತೆ. ಬಟ್ ಸಕ್ಸಸ್ ಆಗಬೇಕಾದ್ರೆ, ಒಂದೇನಾದರೂ ಅಚೀವ್ ಮಾಡಬೇಕಾದ್ರೆ ಆ ಎಮೋಷನ್ಸ್ ಕಡೆ ಸ್ವಲ್ಪ ಕಡಿಮೆ ಗಮನ ಕೊಟ್ರೇ ಒಳ್ಳೆಯದು. ಅರ್ಥ ಆಯ್ತಾ? ಇವತ್ತು ನೀವು ಪಡ್ತಾ ಇರ್ತಕ್ಕಂಥ ಕಷ್ಟ ಯಾರೂ ಕೇಳಲ್ಲ. ಆದರೆ ಒಂದಂತೂ ನಿಜ, ನಾಳೆ ರಿಸಲ್ಟ್ ಬಂದಾಗ ಅದರಲ್ಲಿ ನೀವು ಸಕ್ಸಸ್ ಆದರೆ ಮಾತ್ರ ನಿಮಗೆ ಈ ಜನ, ಈ ಸಮಾಜ ಗುರುತಿಸುತ್ತೆ. ಇಲ್ಲ ಅಂದರೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ಹಾರ್ಡ್ ವರ್ಕ್ನ ರೈಟ್ ವೇನಲ್ಲಿ ಮಾಡಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಗೆಳೆಯರೆ. ತಲೆ ಕೆಡಿಸ್ಕೋಬೇಡಿ. ನಾವು ಇದರ ಬಗ್ಗೆ ಇನ್ನೂ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಆ್ಯಸ್ ಯೂಶ್ವಲ್ ಯಾವಾಗಲೂ ನಿಮ್ಮ ಮುಂದೆ ಒಂದು ಒಳ್ಳೆ ಕಂಟೆಂಟ್ನ ತಗೊಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದಂತೂ ನಿಜ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಕೊಟೇಶನ್ ಇದೆ. ಇದನ್ನು ನಾನು ಹೇಳಬೇಕು ಅಂತ ನಿಮಗೆ ಅದೇ ಕೆಲಸದಿಂದ ಇದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಹೌದಾ ಅಲ್ಲ? ನೀವೇ ಹೇಳಿ. ಇವಾಗ ಜೀವನ ಅಂದಮೇಲೆ ಎಲ್ಲರಿಗೂ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ತಾನೇ. ಸೊ ಯಾವಾಗಲೂ ವ್ಯಕ್ತಿ ಹ್ಯಾಪಿಯಾಗಿ ಖುಷಿಯಾಗಿ ಇರ್ತಾನೆ. ಒಂದಲ್ಲ ಒಂದು ಸಮಯದಲ್ಲಿ ದುಃಖ ಪಡ್ತಾನೆ, ಮತ್ತೆ ಹ್ಯಾಪಿ ಆಗ್ತಾನೆ, ಮತ್ತೆ ದುಃಖ ಆಗ್ತಾನೆ ಅಲ್ವಾ? ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಲೈಫಲ್ಲಿ. ಪ್ರಾಬ್ಲಮ್ಸ್ ಅನ್ನೋದು ಕ್ಷಣಿಕ, ಅದೊಂದು ತಾತ್ಕಾಲಿಕ. ಇವಾಗ ನೀವೆಲ್ಲ ಏನೆಲ್ಲ ಕಷ್ಟಪಡ್ತಿದ್ರಲ್ಲ ಸ್ಟಡಿ ಮಾಡಲಿಕ್ಕೆ, ಅದು ಒಂದು ಟೆಂಪರರಿ ಫೇಸ್, ಅದು ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ಹಂತ ಅದು. ಸೊ ಇವತ್ತು ನೀವು ಕರೆಕ್ಟಾಗಿ ಹಾನೆಸ್ಟಾಗಿ ನೀವು ಸ್ಟಡಿ ಮಾಡೋದೇ ಆದರೆ ಸೊ ನಾಳೆ ನಿಮಗೆ ಒಂದು ಸಮಾಜ ಗುರುತಿಸುತ್ತೆ, ನಿಮಗೊಂದು ಲೈಫ್ ಸಿಗುತ್ತೆ, ಒಳ್ಳೆ ಲೈಫ್ ಸಿಗುತ್ತೆ ಅಲ್ವಾ? ಸೊ ಅದೇ ರೀತಿ ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಹಾಗಾದರೆ ಇವತ್ತು ಯಾರೆಲ್ಲ ಸೋತಿದ್ದಾರೋ ಅವರೆಲ್ಲ ಕೈ ಕಟ್ಕೊಂಡು ನಮ್ಮ ಕೈಯಲ್ಲಿ ಆಗಲ್ಲ ಅಂತಕ್ಕಂಥ ನಿರಾಸೆಯಿಂದ ಮನೆಗಳಿಗೆ ಹೋಗೋದಾ, ಕೈ ಬಿಟ್ಬಿಡೋದಾ ಸೆಂಟ್ರಲ್ಲಿ? ಇಲ್ಲ. ಸೊ ಕೈ ಬಿಡೋಂಗಿಲ್ಲ, ಕಡೆ ತನಕ ಪ್ರಯತ್ನ ಮಾಡಬೇಕು. ಜೀವನ ಅನ್ನೋದು ಒಂದು ಯುದ್ಧ ಇದ್ದಂಗೆ ಗೆಳೆಯರೆ. ಜೀವನ ಅನ್ನೋದೇನು ಒಂದು ಯುದ್ಧದಲ್ಲಿ ಬದುಕಿ ಉಳಿಬೇಕಾದ್ರೆ ಸೊ ನಮ್ಮ ಬಾಡಿಯಲ್ಲಿ ಕಡೆ ಒಂದು ರಕ್ತದ ಹನಿ ಇರುವವರೆಗೂ, ನಮ್ಮ ಉಸಿರು ಇರುವವರೆಗೂ ಖಡ್ಗ ಬಿಡಬಾರ್ದು. ಅರ್ಥ ಆಯ್ತಾ? ಅಷ್ಟು ಎಫೆಕ್ಟಿವ್ ಆಗಿ ಸೊ ನಾವು ಎದುರಿಸಿದ್ರೆ ಮಾತ್ರ ಯುದ್ಧದಲ್ಲಿ ಗೆದ್ಕೊಂಡು ಬರಲಿಕ್ಕೆ ಸಾಧ್ಯ. ಪ್ರತಿಯೊಂದು ಈ ಪಾಯಿಂಟು, ಪ್ರತಿಯೊಂದು ಎಲ್ಲೋ ಒಂದು ಕಡೆ ಒಂದು ಸಬ್ಜೆಕ್ಟೇ ಡೆಪ್ತಾಗಿ ಓದ್ಕೊಂಡಿರ್ತೀರ, ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗಿರುತ್ತೆ. ಹಣೆ ಬರ ಸರಿ ಇಲ್ಲ ಅಂದರೆ ಅದೇ ಕ್ವಶನ್ ಆಗಿ ಬಂದಿರುತ್ತೆ ನಾಳೆ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ಮೈಕ್ರೋಸ್ಕೋಪಿಕ್ ಆಗಿ ಸ್ಟಡಿ ಮಾಡಿ, ಒಳ್ಳೆಯದಾಗೇ ಆಗುತ್ತೆ. ಸೊ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೋಡ್ರಿ, ಸಿಂಪಲಾಗಿ ಹೇಳ್ತೀನಿ, ಮೊನ್ನೆ ಒಂದು ಕೊಟೇಶನ್ ನೋಡಿದೆ, ಅದು ನೋಡಿದ ತಕ್ಷಣ ನನ್ನ ಮೈ ಜುಮ್ ಅನಿಸ್ಬಿಡ್ತು ನನಗೆ. ಏನಂದರೆ ನೋಡಿ, ಸಕ್ಸಸ್ ಅನ್ನೋದು ಯಾವಾಗ ಒಲಿಯುತ್ತೆ ಅಂದರೆ ನೀವು ಸಕ್ಸಸ್ ಆಗ್ತೀರಾ ಅಂತ ನಿಮ್ಮ ತಂದೆ ತಾಯಿನೇ ನಿಮ್ಮ ಮೇಲೆ ಹೋಪ್ಸ್ ಬಿಟ್ಬಿಟ್ಟಿರ್ತಾರಂತೆ. ಆವಾಗ ಬರುತ್ತೆ ಅಂತೀರಿ ಆ ಸಕ್ಸಸ್ ಅನ್ನೋದು. ಆ ಸಕ್ಸಸ್ ಬಂದಾಗ ಆ ರುಚಿ ಹೇಗಿರುತ್ತೆ? ಕತ್ತಲಿರುತ್ತೆ, ಕತ್ತಲು. ಯಾವುದೋ ಅಮಾವಾಸ್ಯೆ ರಾತ್ರಿ 2 ಗಂಟೆಗೆ 1 ಗಂಟೆಗೆ ಇರ್ತಕ್ಕಂಥ ಕತ್ತಲು, ಅಷ್ಟೊಂದು ಕತ್ತಲಾಗಿರುತ್ತೆ. ಆ ಕತ್ತಲಲ್ಲಿ
ಒಂದು ಬೆಳಕಿನ ಬಿಂದು ಬಂದಂಗೆ ಬರುತ್ತೆ ರೀ ಸಕ್ಸಸ್ ಅಂತಕ್ಕಂಥದ್ದು. ಬಟ್ ನೀವು ಹಾನೆಸ್ಟಾಗಿ, ನೀವು ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಅರ್ಥ ಆಯ್ತಾ? ಸೊ ತುಂಬ ಇಂಪಾರ್ಟೆಂಟ್ ಆಗಿದೆ. ಇವತ್ತು ನೀವು ಗೆಲ್ಲೇಬೇಕು. ಯಾಕಂದರೆ ಇಷ್ಟು ವರ್ಷದಿಂದ ಕೂತಿದ್ದೀರಾ, ಇಷ್ಟು ಸಮಾಜದಲ್ಲಿ ಯಾವ್ಯಾವ ರೀತಿ ನೀವು ಅನಿಸ್ಕೊಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸೊ ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟು ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾನೆ ಅಂತ ಪಿನ್ ಟು ಪಿನ್ ನನಗೆ ಗೊತ್ತಿದೆ ರೀ. ಅರ್ಥ ಆಯ್ತಾ? ಯಾರು ಏನೇ ಅನ್ನಲಿ ನಿನ್ನ ಕೈಯಲ್ಲಿ ಆಗಲ್ಲ, ಡೋಂಟ್ ಕೇರ್. ಸಮಾಜವನ್ನು ಸ್ವಲ್ಪ ದಿನ ಪಾಸ್ ಮಾಡಿಟ್ಬಿಡಿ ಒಂದು ಸೈಡ್ಗೆ. ಅದು ನಿಮಗೆ ನಿಮ್ಮ ಸಕ್ಸಸ್ ಬರುತ್ತಲ್ಲ, ನಿಮ್ಮ ಭುಜದ ಮೇಲೆ ಡಬಲ್ ಸ್ಟಾರ್ ಹೇಳಿದ್ರೇ ಮೈಯೆಲ್ಲ ಜುಮ್ ಅನ್ನುತ್ತಾರೆ. ಆ ದಿನಕ್ಕೋಸ್ಕರ ವೆಯ್ಟ್ ಮಾಡಬೇಕು ನಾವು, ಅಲ್ವಾ? ಸೊ ನೋಡಿ, ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇರುತ್ತೆ. ಅರ್ಥ ಆಯ್ತಾ? ಆಲ್ರೆಡಿ ಗೆದ್ಕೊಂಡಿರ್ತಾನಲ್ಲ ಅವನಿಗೆ ಮತ್ತೆ ನಾನು ಎಲ್ಲಿ ಕೆಳಗಡೆ ಬಿದ್ದೋಗ್ತೀನಿ. ನಾನೇನು ಹೇಳಿದೆ, ECGಯಲ್ಲಿ ಗ್ರಾಫ್ ಮೇಲೆ ಹೋದರೆ ಕೆಳಗಡೆ ಬರಲೇಬೇಕು ಅಂತ ಹೇಳ್ದೆ ತಾನೆ. ಸೊ ಅದೇ ರೀತಿ ಆಲ್ರೆಡಿ ಗೆದ್ದವನಿಗೆ ಸೋಲ್ಬಿಡ್ತೀನಿ ಅನ್ನೋ ಅಂತ ಭಯ ಇರುತ್ತೆ, ಸೋತವನಿಗೆ ಗೆಲ್ಲೇಬೇಕು ಅಂತ ಛಲ ಇರುತ್ತೆ. ಇದನ್ನೇ ದಿಸ್ ಈಸ್ ದಿ ರಿಯಲ್ ಲೈಫ್ ಡೆಫಿನೇಷನ್. ಇದು ಜೀವನದ ಸೊ ಒಂದು ಡೆಫಿನೇಷನ್ ಈ ಕೊಟೇಶನ್ ನಿಮ್ಗೆ ಹೇಳುತ್ತೆ. ಅದಕ್ಕೋಸ್ಕರನೇ ಇದು ಎತ್ಕೊಂಡು ಬಂದೆ ನಾನು ನಿಮಗೆ ಹೇಳೋಣ ಅಂತ. ಯಾವುದೇ ಕಾರಣಕ್ಕೂ ಏನೇ ಪ್ರಾಬ್ಲಮ್ಸ್ ಬರಲಿ, ಏನೇ ಸ್ಟ್ರಗಲ್ ಬರಲಿ ರೀ, ನಿಮ್ಮ ಗುರಿನ ಮಾತ್ರ ನೀವು ಬಿಡಬೇಡಿ. ಛಲ ಮಾಡಿ, ಹಠ ಮಾಡಿ, ಕೂತ್ಕೊಂಡು ಸಾಧನೆ ಮಾಡಿ ಒಬ್ಬ ಸಾಧಕರ ಪಟ್ಟಿಯಲ್ಲಿ ನೀವು ಸೇರಿ. ಅರ್ಥ ಆಯ್ತಾ? ಹಾಗಾದರೆ ಗೆಳೆಯರೆ, ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.